ಸಹಕಾರಿ ಬ್ಯಾಂಕ್ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಒದಗಿಸ್ತಾ ಇರೋ ವಾಸವಿ ಕೋಆಪರೇಟಿವ್ ಬ್ಯಾಂಕ್ಗೆ ಸಂಭ್ರಮದ ದಿನ. 1968ರಲ್ಲಿ ಆರಂಭವಾಗಿ ಇದೀಗ 3ನೇ ಎಂಎಸ್ಸಿಎಂ ಶಾಖೆಯನ್ನ ಬೆಂಗಳೂರು ಪೂರ್ವ ತಾಲೂಕಿನ ಕೆಆರ್ ಪುರಂನ ಹಳೆ ಪೋಸ್ಟ್ ಆಫೀಸ್ ರಸ್ತೆಯಲ್ಲಿ ಆರಂಭಿಸಿದೆ. ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಸಿಗೋ ಎಲ್ಲಾ ಸೌಲಭ್ಯಗಳು ವಾಸವಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸಿಗಲಿದೆ. ಜೊತೆಗೆ ಮೊಬೈಲ್ ಬ್ಯಾಂಕಿಂಗ್ ಕೂಡ ಆರಂಭವಾಗುತ್ತಿದೆ. 3ನೇ ಶಾಖೆಯನ್ನ ಶ್ರೀ ಸಚ್ಚಿದಾನಂದ ಸರಸ್ವತಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಬ್ಯಾಂಕಿನ ಸೌಲಭ್ಯಗಳನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲಿ ಅಂತ ಕರೆ ನೀಡಿದರು. ವಾಸವಿ ಎಂಎಸ್ಸಿಎಂ ಬ್ಯಾಂಕಿನ ಬ್ರ್ಯಾಂಚ್ ಕೋಆಪರೇಟಿವ್ ಬ್ಯಾಂಕ್ನ ಒಂದು ಬ್ರ್ಯಾಂಚ್ ಇಲ್ಲಿ KR ನಗರದಲ್ಲಿ ಇವತ್ತು ಓಪನ್ ಆಗಿರುವಂಥದ್ದು. ಎಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಉದ್ದೇಶ ಸಾಮಾನ್ಯ ಜನರಿಗೆ ಒಂದು ಪ್ರೋತ್ಸಾಹ ನೀಡುವಂಥದ್ದು. ಈ ನಮ್ಮ ಬ್ಯಾಂಕು ಇಲ್ಲಿನ ಪ್ರಜೆಗಳಿಗೆ ಇನ್ನಷ್ಟು ಅವರ ಉದ್ಯಮಕ್ಕೆ ಪ್ರೋತ್ಸಾಹ ಕೊಡುವಂತಹ ಒಂದು ನಿಟ್ಟಿನಲ್ಲಿ ಕಾರ್ಯಗಳನ್ನು ಮುಂದುವರಿಸ್ತಾ ಇದೆ. ಮತ್ತು ಬ್ಯಾಂಕಿನ ಉದ್ದೇಶ ಅಂದರೆ ಕರ್ನಾಟಕದಲ್ಲಿ ಇನ್ನಷ್ಟು ಹಲವಾರು ಬ್ರಾಂಚಸ್ಗಳನ್ನು ಮಾಡುವಂಥದ್ದು. ಎಲ್ಲರಿಗೂ ನಮ್ಮ ಆಶೀರ್ವಾದ. ಒಳ್ಳೆಯದಾಗಲಿ. 1968ರಲ್ಲಿ ಆರಂಭವಾಗಿ ಇದೀಗ 3ನೇ ಎಂಎಸ್ಸಿಎಂ ಶಾಖೆಯನ್ನ ಬೆಂಗಳೂರು ಪೂರ್ವ ತಾಲೂಕಿನ ಕೆಆರ್ ಪುರಂನ ಹಳೆ ಪೋಸ್ಟ್ ಆಫೀಸ್ ರಸ್ತೆಯಲ್ಲಿ ಆರಂಭಿಸಿದೆ. ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಸಿಗೋ ಎಲ್ಲಾ ಸೌಲಭ್ಯಗಳು ವಾಸವಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸಿಗಲಿದೆ. ಜೊತೆಗೆ ಮೊಬೈಲ್ ಬ್ಯಾಂಕಿಂಗ್ ಕೂಡ ಆರಂಭವಾಗುತ್ತಿದೆ. 3ನೇ ಶಾಖೆಯನ್ನ ಶ್ರೀ ಸಚ್ಚಿದಾನಂದ ಸರಸ್ವತಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಬ್ಯಾಂಕಿನ ಸೌಲಭ್ಯಗಳನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲಿ ಅಂತ ಕರೆ ನೀಡಿದರು. ವಾಸವಿ ಎಂಎಸ್ಸಿಎಂ ಬ್ಯಾಂಕಿನ ಬ್ರ್ಯಾಂಚ್ ಕೋಆಪರೇಟಿವ್ ಬ್ಯಾಂಕ್ನ ಒಂದು ಬ್ರ್ಯಾಂಚ್ ಇಲ್ಲಿ KR ನಗರದಲ್ಲಿ ಇವತ್ತು ಓಪನ್ ಆಗಿರುವಂಥದ್ದು. ಎಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಉದ್ದೇಶ ಸಾಮಾನ್ಯ ಜನರಿಗೆ ಒಂದು ಪ್ರೋತ್ಸಾಹ ನೀಡುವಂಥದ್ದು. ಈ ನಮ್ಮ ಬ್ಯಾಂಕು ಇಲ್ಲಿನ ಪ್ರಜೆಗಳಿಗೆ ಇನ್ನಷ್ಟು ಅವರ ಉದ್ಯಮಕ್ಕೆ ಪ್ರೋತ್ಸಾಹ ಕೊಡುವಂತಹ ಒಂದು ನಿಟ್ಟಿನಲ್ಲಿ ಕಾರ್ಯಗಳನ್ನು ಮುಂದುವರಿಸ್ತಾ ಇದೆ. ಮತ್ತು ಬ್ಯಾಂಕಿನ ಉದ್ದೇಶ ಅಂದರೆ ಕರ್ನಾಟಕದಲ್ಲಿ ಇನ್ನಷ್ಟು ಹಲವಾರು ಬ್ರಾಂಚಸ್ಗಳನ್ನು ಮಾಡುವಂಥದ್ದು. ಎಲ್ಲರಿಗೂ ನಮ್ಮ ಆಶೀರ್ವಾದ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.